तमेव शास्त्रप्रभवं प्रणम्य जगद्गुरूणां गुरुवन्द्यसैव विशेषतो मे परमाख्यविद्या व्याख्यां करोम्यन्वपि चाहमेव। ओम मथातो जिज्ञासा कृत्वापि कुर्वन्नपि वा निधिध्यासनमाचरे अतो यथा आत्मशक्त्यैव श्रवणं मननं तथा कृत्वाथ कुर्वन्नपि वा ನಿಧಿಧ್ಯಾಸನಮಾಚರೇ. ಆದ್ದರಿಂದ ಈ ರೀತಿ ಆತ್ಮಶಕ್ತಿ ಇದ್ರೆ ಯಥಾಶಕ್ತಿ, ಅದು ಎಷ್ಟು ಶಕ್ತಿ ಇದೆಯೋ ಅಷ್ಟ ಶಕ್ತಿ. ನಭ ಪತಂತಿ ಆಪ್ತ ಸಮಂ ಪತತ್ರಿಣ ಅಂತ ಭಾಗವತದಲ್ಲಿ ಬಂದಿದೆ. ಶ್ರವಣಂ ಮನನಂ ತಥಾ, ಶ್ರವಣ ಮನನಗಳನ್ನ ಮಾಡಿ ಆಮೇಲೆ ಕೃತ್ವಾಥ ಕುರ್ವನ್ನಪಿ ವಾ, ಶ್ರವಣ ಮನನಾದಿಗಳನ್ನು ಪೂರೈಸಿದ ಮೇಲೆ ಧ್ಯಾನ ಮಾಡಬಹುದು ಅಥವಾ ಮೊದಲೇ ಧ್ಯಾನ ಮಾಡಬಹುದು. ಬಹಳ ವಿಶೇಷಾಂಶ. ಧ್ಯಾನಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ. ಶ್ರವಣಗಳನ್ನು ಮಾಡ್ತಾನೆ ಇದ್ದು ಬಿಡಿ, ಅದೇ ಸರಿ ಹೋಗುತ್ತೆ. ಅದು ಮಾಡಿದ ಮೇಲೆ ಬೇಕಾದ್ರೆ ಧ್ಯಾನವನ್ನು ಮಾಡಿ, ಅಥವಾ ಮಾಡ್ತಾರೋ ಧ್ಯಾನ ಮಾಡಿ. ಅದು ಪ್ರಾಮಿನೆನ್ಸ್ ಕೊಟ್ಟಿದ್ದು ಯಾವುದಕ್ಕೆ? ಶ್ರವಣಗಳಿಗೆ. ಯಾಕೆಂದ್ರೆ ಅದರ ಸ್ಪಷ್ಟತೆಯನ್ನು ನಾವು ಧ್ಯಾನದಲ್ಲಿ ಇದನ್ನು ಕೇಳಿದ ಮೇಲೆ ತಾನೇ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಮೊದಲು ರಿಕ್ಷಾದವನು ಫಸ್ಟ್ ಕೇಳೋದು ಎಲ್ಲಿಗೆ ಅಂತಾನೆ ಕೇಳೋದು, ಶ್ರವಣ ಆಗ್ಬೇಕು ಅವನಿಗೆ ಫಸ್ಟ್, ಆಮೇಲೆ ಮುಂದೆ ಹೋಗೋ ಪ್ರಶ್ನೆ. ಆ ದೃಷ್ಟಿಯಿಂದ ಶ್ರವಣ ಮೊದಲಾಗಲಿ. ಬಹಳ ಒಂದೊಂದು ಮಾತುಗಳು ಭಾರಿ ಮುಖ್ಯ. ಇಷ್ಟಾದ ಬೇರೆ ವಿಶೇಷವಾಗಿ ಅನುಬಂಧಾಧ್ಯಧಿಕರಣ ಅಂತ ಹೇಳ್ತಾರೆ. ಅದರಲ್ಲಿ ವಿಶೇಷ ಚ ಸಂಸರ್ಗಾತ್ ಶಾಶ್ವತಸ್ಯ ಚ ಸಂಶಯ ಮನಸಾ ಚ ಅನ್ಯದಾಕಾಂಕ್ಷಾತ್ ಪರಂ ನ ಪ್ರತಿಪದ್ಯತೆ. ಇಷ್ಟೆಲ್ಲ ಸ್ಪಷ್ಟ ಇದ್ರು ಕೂಡ ಯಾತಕ್ಕೆ ಜನಗಳು ದೇವರ ಕಡೆ ಮುಖ್ಯ ಗುರಿ ಮೋಕ್ಷ ಕೊಡೋ ಭಗವಂತ ಇದ್ದಾನೆ, ಭಾರಿ ಕರುಣಾಳು, ಪಾಠ ಪ್ರವಚನ ಮಾಡ್ಕೊಂಡಿದ್ರೆ ಸಾಕು. ಇಷ್ಟಾರು ಜನ ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆ. ಇಷ್ಟಾರು ಯಾತಕ್ಕೆ ಮಾಡೋದಿಲ್ಲ? ವಿಷಯೇಷು ಚ ಸಂಸರ್ಗಾತ್ ಶಾಶ್ವತಸ್ಯ ಚ ಸಂಶಯಾತ್ ಮನಸಾ ಚ ಅನ್ಯದ ಆಕಾಂಕ್ಷಾತ್ ಪರಂ ನ ಪ್ರತಿಪದ್ಯತೆ. ವಿಷಯೇಷು ಚ ಸಂಸರ್ಗಾತ್, ವಿಷಯಗಳ ಸಂಪರ್ಕ ಅವನು ಎಳೆದು ಬಿಡುತ್ತೆ. ಅದಕ್ಕೆ ತದರಂ ಬಹುಲೋಕ ವಿಚಿಂತನಯ. ವಿಷಯಗಳ ಬಗ್ಗೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಎಲ್ಲ ಕಡೆಗೂ ಗೊತ್ತು. ವಿಷಯಗಳ ಬಗ್ಗೆ ಅಂತನೂ ಭಾರಿ ಕೆಟ್ಟದು, ಹೆಚ್ಚು ಗಮನ ಕೊಂಡಕ್ಕೆ ಹೋಗಬಾರ್ದು. ಶಾಶ್ವತಸ್ಯ ಚ ಸಂಶಯ, ಭಗವಂತನ ಬಗ್ಗೆ ಯಾವಾಗಲೂ ಸಂಶಯಾತ್ಮವಿದಸ್ಯ. ಮನಸಾಚ ಅನ್ಯದಾಕಾಂಕ್ಷ, ಮನಸ್ಸಲ್ಲಿ ಏನೋ ಒಂದು ಯೋಚನೆ ಮಾಡ್ತಾನೆ. ಪ್ರವಣಂ ಕುರು ಮಾನಸ ಪದೇ ಇಲ್ಲ. ಪರಂ ನ ಪ್ರತಿಪದ್ಯತೆ, ಅದಕ್ಕೆ ದೇವ್ರ ವಿಷಯ ಜನರಿಗೆ ತಿಳಿಯೋದಿಲ್ಲ. ಬಹಳ ಸುಲಭವಾದದ್ದನ್ನ ಕೈಬಿಟ್ಟು ಬಿಡ್ತಾರೆ. ಸರಿಯಾಗಿ ಓದ್ಲಕ್ಕೆ ಹೊರಟ್ರೆ ಬರೀ ಎಲ್ಲ ಲೌಕಿಕ ಪರೀಕ್ಷೆಯಲ್ಲೂ ಕೂಡ ಅಟೆಂಡ್ ಆಗಿ ಪ್ರಶ್ನೆ ಉತ್ತರ ಕೊಟ್ಟರೆ ಸುಖವಾಗಿ ಪಾಸ್ ಆಗ್ತಾನೆ. ಎಲ್ಲೋ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಕಾಪಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಡಿಮಾರ್ ಆಗ್ತಾರೆ. ಎಷ್ಟು ಇದು ಅದೇನಿಲ್ಲ. ಔಟ್ ಆಫ್ ಸಿಲೆಬಸ್ ಅಂತೂ ಪ್ರಶ್ನೆ ಕೇಳೋದಿಲ್ವ, ಗ್ಯಾರಂಟಿ ಮುಗಿದೋಯ್ತು. ಅದು ಕೂಡ ಫುಲ್ 100 ತಗೋಬೇಕು ಅಂತ ಹೇಳಲಿಲ್ಲ, 35 ತೊಗೊಂಡ್ರು ಸಾಕು. ಇಷ್ಟೆಲ್ಲ ಅವಕಾಶ ಇದ್ರೂ ಕೂಡ ಯಾತಕ್ಕೆ ಕಾಪಿ ಮಾಡೋದು, ಫೇಲ್ ಮಾಡೋದು ಯಾತಕ್ಕೆ ಅಂದ್ರೆ ಬೇರೆ ಕಡೆಯಾಗಿ ಟ್ರೈ ಮಾಡ್ತಾನೆ ಅವನು. ಲೌಕಿಕದಲ್ಲೇ ಇಷ್ಟು ನಾವು ಸ್ಪಷ್ಟ ಕಾಣಿಸುತ್ತೆ, ಇದೇನು ಅನಂತರ ಕಾಣೋದಲ್ಲ. ತನ್ನ ಜೊತೆಗಿದ್ದವ್ರು ಓದೋರು ಎಷ್ಟು ಮುಂದೆ ಬಂದಿದ್ದಾರೆ, ತಾನು ಬಂದಿಲ್ಲ ಅಂತ ಗೊತ್ತಾಗಿದೆ. ಇಷ್ಟಾದ್ರೂ ಏನ್ ಮಾಡೋದಿಲ್ಲ, ಅವನು ದಾರಿ ತಪ್ತಾನೆ ಇರ್ತಾನಂತ. ಇಂದು ಮೋಕ್ಷ ಆದ್ರೆ ಅದೃಷ್ಟ, ಅದು ಕಡ್ಡಿ ಕಾಣೋದಲ್ಲ. ಏನಾಗ್ತಾರ ಅವನು ದಾರಿ ತಪ್ತಾನೆ. ಅದಕ್ಕೆ ಯಾವ ಕಾಲಕ್ಕೆ ಏನಾಗಬಾರ್ದು? 3 ಸಂಶಯ ವಿಷಯಗಳ ಸಂಸರ್ಗ, ಅದಕ್ಕೆ ಸರ್ಗ ಸಂಸರ್ಗ, ಬಹುಲೋಕ ವಿಚಿಂತ, ಭಾರಿ ಇನ್ವಾಲ್ವ್ಮೆಂಟ್ ಇರಬಾರ್ದು. ಇನ್ವಾಲ್ವ್ಮೆಂಟ್ ಇಲ್ಲದ ಸಂಸಾರ ಮಾಡಕ್ಕಾಗೋದಿಲ್ಲ, ಟೂ ಮಚ್ ಇರಬಾರ್ದು. ಆಮೇಲೆ ಸಂಶಯವನ್ನು ಆದಷ್ಟು ಕಳ್ಕೋ, ಹಾಗೆ ಸಂಶಯ ಬಿಟ್ಟು ಬಿಡ್ತಾನೆ. ಹಾಗೆ ಸಂಧ್ಯಾನೆ ಮಾಡಿ ಸಂಶಯ ಬಂದು ಬಿಟ್ಟ ನಿವಾರಣೆ ಮಾಡ್ಕೋಬೇಕು ಬೇಡವ ಬಿಟ್ಟ. ಅದು ಅನೇಕರ ಸಂಶಯ ರೋಗ ಬಂದ್ರೆ ವಾಸಿ ಮಾಡ್ಕೊಂಡು ಟ್ರೈ ಮಾಡ್ತಾರ ಇಲ್ವೋ? ಸಂಶಯ ಪಿಶಾಚಿ ಅಂತ ಕರೀತಾರೆ. ಸಂಶಯ ಕೇರತ್ತೆ ಪಿಶಾಚಿ. ಪಿಶಾಚಿ ಮೊದಲು ಏನ್ ಮಾಡಿಸ್ಬೇಕು? ಓಡಿಸ್ಬೇಕು. ಅದಕ್ಕಾಗಿನೇ ಕಳ್ಕೋಬೇಕು. ಸಂಶಯ ಓದೋದು ಯಾವಾಗ? ಅದು ಪಾಠ ಪ್ರವಚನ ಮಾಡಿದ್ರೆ ಈ ಪಿಶಾಚಿ ರೋಗ ಆ ಪಿಶಾಚಿ ಹೋಗು. ಅರ್ಥ ಆಯ್ತಾ? ಜಗನ್ನಾಥ ಕಥೆ ಹೇಳ್ತಾರ. ಬ್ರಹ್ಮರಾಕ್ಷಸ ಇದ್ದ ಬೇರೆ ದಾನ ಕೊಡ್ತಾರ. ಅದೇ ಇವ್ರು ಜಗನ್ನಾಥ ಗುಡಿ ಅಂತಾಗಿರೋ, ಅದು ವಾಸ ಮಾಡಕ್ ಆಗಿದ್ದಿಲ್ಲ. ಇವ್ರು ಪಾಠ ಶುರು ಮಾಡಿ ಬರ್ಲೇ ಇಲ್ಲ, ಹೋಗ್ಬಿಡ್ತಾಕ. ಅದು ಸದ್ಗತಿ ಬೇರೆ ಹೋಗುತ್ತೆ, ಇವತ್ತು ಅದು ಬೇರೆ ಬಾಡಿ ಖುಷಿ ಪಟ್ಟು ಹೋಗುತ್ತೆ ಯೋಗ್ಯವಾಗಿದ್ರೆ. ಆದ್ದರಿಂದ ಇತಿ ಭಾರತ ವಾಕ್ಯಂ ಹಿ ತೇನ ಏತದ್ ದೋಷವರ್ಜಿತ. ಇದು ಸ್ವಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಮಹಾಭಾರತದಲ್ಲಿ ಹೀಗಿದೆ, ಇದನ್ನ ಏತದ್ ತೇನ ಏತದ್ ದೋಷವರ್ಜಿತ. ಈ 3 ಕಳ್ಕೋಬೇಕು ನಾವಾಗ. ಕಳ್ಕೊಂಡ್ ಬಿಟ್ರೆ ಸದಾ ಉಪಾಸನೆಯ ಯುಕ್ತೋ ವಾಸುದೇವಂ ಪ್ರಪಶ್ಯ. ಸದಾ ಉಪಾಸನೆ ಮಾಡ್ಕೊಂಡಿದ್ರೆ ದೇವರನ್ನು ನೋಡ್ತಾನೆ. ವಾಸುದೇವ ಮುಕ್ತಿಪ್ರದ ರೂಪ, ಬಿಂಬ ರೂಪವನ್ನು ನೋಡ್ತಾನೆ ಅಂತ ಅರ್ಥ.
ಅಪರೋಕ್ಷ ಜ್ಞಾನಿ ಆಗ್ತಾನೆ. ದೋಷ ಅನಾದಿ ಸಿದ್ಧಂಬದ್ಧಾ ತೇ ಮುಕ್ತಿ ಪರಿಪಂಥಿನಃ ಸಂತೇಷು ಪ್ರಾಯಶಃ ಪುಂಸು ತೇನ ಮೋಕ್ಷೋ ನ ಜಾಯತೆ. ಮೋಕ್ಷ ಯಾತಕ್ಕಾಗದಿಲ್ಲ ಜನಗಳಿಗೆ? ದೋಷಾ ಅನಾದಿ ಸಂಬದ್ಧ, ಅನಾದಿ ಕಾಲ ದೋಷಗಳು ಸೇರ್ಕೊಂಡ್ಬಿಟ್ಟಿವೆ. ತೇ ಮುಕ್ತಿ ಪರಿಪಂಥಿನಃ, ಏನವೆಲ್ಲ ಕೊಡ ಮುಕ್ತಿಗೆ? ಎಲ್ಲಿ ಬಂದಿದೆ ಪದ? ಮುಕ್ತಂಚ ದತ್ತಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ. ಪರಿಪಂಥಿ ಅಂದರೆ ಎದುರಾಳಿಗಳು, ಪರಿಪಂಥಿಗಳು ಶತ್ರುಗಳವೆಲ್ಲ ಕೂಡ. ಕಾಮ ಏಷ ಕ್ರೋಧ ಏಷ ಹೇಳಿದ್ರಲ್ಲ ಹಾಗೆ. ಅದೇ ಆಚಾರ್ಯ ಬರೆದಿದ್ದು ಇದಕ್ಕೆ ಅನುವ್ಯಾಖ್ಯಾನಕ್ಕೆ ಇಷ್ಟು. ಅನುವ್ಯಾಖ್ಯಾನ ಇನ್ನು ಬರಲಿ, 2 ಪಾದಗಳಿಗೆ ಮೊದಲನೇ ಪೇಜ್ ಬರೆದಿದ್ದ ಆಚಾರ್ಯ, ಗೊತ್ತಾಯ್ತಾ? ಅದೇ ರೀತಿನೇ ಅದಕ್ಕೆ ಬರೆದಿಲ್ಲ, ಇಡೀ ಇದಕ್ಕೆ ಒಂದಕ್ಕೂ ಬರೆದಿಲ್ಲ. ಅದರಲ್ಲಿ 2 ಪಾದದಲ್ಲಿ ಒಂದಕ್ಕೂ ಬರೆದಿಲ್ಲ. ಅವ್ರು ಏನ್ ಹೇಳಿದ್ದಾರೆ? ಸ್ಪಷ್ಟತಾರ್ಥದ, ಎಲ್ಲಿ ಸ್ಪಷ್ಟೀಕರಣ ಕೊಡ್ಬೇಕು ಅಲ್ಲಿ ಕೊಡ್ತೇವೆ ಅಂತ ಹೇಳಿ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಹಾಗಲ್ಲ, ಯಾವ ಸೂತ್ರನೂ ಬಿಡೋದಿಲ್ಲ. ಅದ್ರ ಓದಿದ್ದರೆ ಇದನ್ನು ಓದಬೇಕು, ಅದನ್ನ ಓದ್ತಾನೆ ಇದನ್ನು ಓದೋದೀಗ. ಅರ್ಥ ಆಯ್ತಾ? ಈಗ ಸುಧಾ ಪಾಠಗಳು ಅಂದ್ರೆ ತತ್ವ ಪ್ರಕಾಶಕ್ಕೆ ಆಗಿರೋದಿಲ್ಲ, ಆಗಿದ್ದರೆ ಸ್ವಲ್ಪ ಆಗಿರ್ತದೆ. ಸಮಗ್ರ ಸೂತ್ರ ಗೊತ್ತಾದ್ಮೇಲೆ ಡಿಸ್ಕಷನ್ ಶುರುವಾಗೋದು. ಅದು ಗೊತ್ತಾಗೋದಿಲ್ಲ, ಆದ್ರಿಂದ ಅಲ್ಲಿಗೆ ಮುಗ್ಗಿದ್ದಾದ್ರೂ ಆಮೇಲೆ ಓದಲ್ಲ. ಹೀಗಾಗಿ ಬಿಸಾಗ್ಬಿಡುತ್ತೆ. ಅದು ಸೂತ್ರಾರ್ಥ ಗೊತ್ತಿಲ್ಲದೆ, ಅಧಿಕರಣಾರ್ಥನೂ ಗೊತ್ತಿಲ್ಲದೆ, ಹಾಗೆಲ್ಲ ಅಧಿಕರಣ ಹೇಳಿಲ್ವಲ್ಲ. ಇದೆ ಸಂಸ್ಥೆ ನ್ಯಾಯವಿರಣ ಕೂಡ ಓದ, ಅದೆಲ್ಲ ಆದ್ಮೇಲೆ ಸಮಗ್ರ ಸುತ ಆಗ, ಅನುಭಾಷ್ಯನೂ ಆಗ್ಬೇಕು, ಆಗ ಸಮಗ್ರ ಅದಾಗಲಿಕ್ಕೆ. ಏಕದೇಶ ಆದ್ರೆ ಸಮಗ್ರ ಆಗೋದಿಲ್ಲ. ಏಕದೇಶ ಸಮಗ್ರ ಆಗ್ಬೋದು ಅಷ್ಟೇ. ಎಲ್ಲ ಏನು ಎಷ್ಟೊತ್ತು ಹೇಳ್ಬೇಕು ನಿಮಗೆ? ಅದನ್ನು ವಿಶೇಷ ಎಲ್ಲಿ ಸ್ಪಷ್ಟೀಕರಣ ಹೇಳಿದ್ದಾರೆ ಮೊದಲೇನೆ. ತಚ್ಚ ಸ್ಪಷ್ಟೀಕರಿಷ್ಯತೆ ಅಂತ ಹೇಳಿದ ಮೇಲೆ ಆ ದೃಷ್ಟಿಯಲ್ಲೇ ನೋಡ್ಬೇಕು. ದೋಷ ಅನಾದಿ ಸಂಬದ್ಧಾಸ್ತೆ ಮುಕ್ತಿ ಪರಿಪಂಥಿನಃ ಸಂತೇವ ಪ್ರಾಯಶಃ ಪುಂಸು. ಸಾಮಾನ್ಯ ಇಲ್ಲ ಅಂತ ಹೇಳಕ್ಕೋ ಪ್ರಾಯಶಃ ಯಾತಕ್ಕೆ ಹೇಳಿದ್ರೆ ರುಜುಗಳಿಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಪ್ರಾಯಶಃ ಸರ್ವೇ ಸತ್ಸು ಪುಂಸು ತೇನ ಮೋಕ್ಷೋ ನ ಜಾಯತೆ. ಅದಕ್ಕೆ ಮುಕ್ತಿ ಆಗ್ತಾ ಇಲ್ಲ. ಮುಕ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೋಷ ಕಳ್ಕೋಬೇಕು. ಕಳ್ಕೊಂಡೋಗ್ ಏನು ಕಳ್ಕೊಂಡು ದೋಷಗಳು ಹೋಗೋದಿಲ್ಲ. ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಎಷ್ಟು ಭಗವತ್ ಪುರಾಣದಲ್ಲಿ ಬರುತ್ತಲ್ಲ ನಿಮ್ಗೆ. ಅವ್ನು ಸದ್ಗತಿಗೋಸ್ಕರ ಏನ್ ಮಾಡ್ತಾನೆ? ಒಂದು ಕಾರ್ಯ ಸದ್ಗತಿಗೋಸ್ಕರ ಗಯಾಶ್ರಾದ್ದವನ್ನು ಮಾಡಿ ಬರ್ತಾನೆ. ಇನ್ನು ಪಿಶಾಚಿ ಮತ್ತೆ ಗಂಟು ಬಿಡುದು ಪಿಶಾಚಿಯಾಗಿ. ಗಯಾಶ್ರಾದ್ದ ಮಾಡಿದ್ನಲ್ಲ ಅಂತ ಕೇಳಿದ್ರೆ, ಗಯಾಶ್ರಾದ್ದ ಶತೇನಾಪಿ ನಮೇ ಮುಕ್ತಿರ್ ಭರಿಷ್ಯ. ನಾನು 100 ಸರ್ತಿ ಗಯಾಶ್ರಾದ್ದ ಮಾಡಿ ಉಪಯೋಗ ಅಷ್ಟು ಪಾಪ ಮಾಡಿದ್ದೇನೋ ಆಗೋದಿಲ್ಲ. ಏನ್ ಮಾಡ್ಬೇಕಾಗ? ಒಂದು ಭಾಗವತ ಹೇಳೋದು ಬರುತ್ತೆ ಅಂತ. ಇದು ಶಾಸ್ತ್ರ. ಭಾಗವತಕ್ಕಿಂತ ಭಾರಿ ದೊಡ್ಡದು ಮಹಾಭಾರತ, ಅದಕ್ಕಿಂತ ದೊಡ್ಡದು ಇವು ವೇದಗಳು. ಅದನ್ನೆಲ್ಲ ಓದ್ತಾ ಹೋದ್ರೆ ಬ್ರಹ್ಮಸೂತ್ರಗಳು, ಅದೆಲ್ಲ ನೆನಪಿರ್ಬೇಕು. ಇದನ್ನ ಯಾವಾಗ ಓದ್ತೀರಾ ಅವಾಗ, ಯಾವಾಗ ಓದ್ತಾರ ಅವಾಗ. ಅದೇನ್ ಏನ್ ಪಲ್ಟಿ ಹೊಡೆದ್ರು ಪಾಸ್ ಆಗೋದಿಲ್ಲ. ಇವತ್ತು ಉದಾಹರಣೆಗೆ ಪರೀಕ್ಷೆ ಇದೆ, ಅವ್ನು ಎಲ್ಲಿಗೆ ಹೋಗಿ ಕೂತ್ ಬಿಡ್ತಾನೆ, ನಾನು ಪಾಸ್ ಮಾಡಿ ಅಂತ. ಪರೀಕ್ಷೆಗೆ ಹೋಗ್ತಾ ಇಲ್ಲ ಅವನು. ಅರ್ಥ ಆಯ್ತಾ? ಈಗ ಪರೀಕ್ಷೆ ಹೋದ್ರೆ ಪಾಸ್ ಆಗೋ ಪ್ರಶ್ನೆ, ಪರೀಕ್ಷೆಗೆ ಹೋಗೋದಾದ್ರೆ ಬಹಳ ಭಕ್ತಿಯಿಂದ ಬೇರೆ ಹೋಗಿದ್ದಾನೆ. ಭಕ್ತಿಯಿಂದ ಹೋಗಿ ದೊಡ್ಡ ಸರ್ವಸೇವೆ ಬೇರೆ ಮಾಡಿಸ್ತಾನೆ. ಮೀನಿಂಗ್ಲೆಸ್ ಅದು. ಇದು ಮಾಡಿದ ಮೇಲೆ ಮುಂದಿನ ಪ್ರಶ್ನೆ, ಅದಕ್ಕೆ ಪ್ರಯತ್ನ ಮಾಡು, ಆಮೇಲೆ ಫಲ, ಮುಂದಿನ ಪ್ರಶ್ನೆ ಯೋಚನೆ ಮಾಡು. ಅದನ್ನೇ ಮಾಡ್ದ ಹೋದ್ರೆ ಪರೀಕ್ಷೆ ಹೋಗೋದಿಲ್ಲ ಪಾಸ್ ಮಾಡು, ಓದೋದೆಲ್ಲ ಪಾಸ್ ಮಾಡು, ಏನ್ ಅರ್ಥ ಅದಕ್ಕೆ? ಸೊ ವೆರಿ ಸಿಂಪಲ್ ಆನ್ಸರ್ ಕೊಡ್ತಿದ್ದಾರೆ. ಇದು ಭಾರಿ ಸುಲಭ. ಮತ್ತೆ ಇನ್ನೊಂದು ಸ್ವಾರಸ್ಯ, ಯಾವುದನ್ನು ಎಂಜಾಯ್ ಮಾಡಕ್ ಆಗೋದಿಲ್ಲ ಭಾರ, ಜ್ಞಾನ ಮಾತ್ರ ಎಂಜಾಯ್ ಮಾಡಕ್ ಬರೋದು. ಗೊತ್ತಾಯ್ತಾ? ಇವತ್ತು ಎಷ್ಟೇ ಹೇಳಿದ್ರು ಕೂಡ ಅನ್ನ ಹಾಕ್ದೆ ಊಟ ಶುರುವಾಗೋದಿಲ್ಲ. ಹಾಗೆ ಅದು ಮೇನ್ ಏನಿರ್ಬೇಕು ಅದಕ್ಕೀಗ? ಜ್ಞಾನ ಇಲ್ದ ಹೋದ್ರೆ ಯಾವ ಭೋಜನಕ್ಕೆ ಅರ್ಥ ಇಲ್ಲ. ಅನ್ನ ಚಿತ್ರಾವತಿ ಬೇಕು, ಚಿತ್ರಾವತಿ ಕೊಡ್ಬೇಕೋ ಪ್ರಾಣಾವತಿ ಕೊಡ್ಬೇಕೋ, ಅದು ಅನ್ನದಿಂದನೇ ಕೊಡ್ಬೇಕು. ಇವತ್ತು ನಮ್ಮಲ್ಲಿ ಏನಾಗಿದೆ, ಬೇರೆ ದಾರಿ ಹುಡ್ಬೇಕಂದ್ರೆ ವಿದ್ಯಾರ್ಥಿಗಳು ಹೇಗೆ ಬೇರೆ ದಾರಿ ಕ್ವಶನ್ ಪೇಪರ್ ಯಾರ ಹತ್ರ ಇದೆ ಏನು ಇದರಲ್ಲಿ ಯೋಚನೆ ಮಾಡೋದಿಲ್ಲ, ಕಾಲ ಕಡಿತಾರೆ. ಆಟ ಓದ್ಲಕ್ಕೆ ಹಾಕ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಬಹಳ ಸರಳ. ಜನಗಳು ಯಾವ್ದು ಮೊದಲೇ ಹಂತಲ್ಲೇ ಅಟ್ರಾಕ್ಟ್ ಆಗಿಬಿಡ್ತಾರೆ ಯಾವ್ದಕ್ಕೆ. ಹೇಳಿದ ಇನ್ನು ಶುರು ಮಾಡಿರ್ತಾರೆ, ಆಗಲೇ ನನ್ನ ಸಮಾಧಿಲ್ಲ ಶುರು ಮಾಡಿಬಿಡ್ತಾರೆ. ಹೀಗೆಲ್ಲ ಆಗೋದಕ್ಕೆ ಅವಾಯ್ಡ್ ಮಾಡ್ಬೇಕಾದ್ರೆ ಅದೆಲ್ಲ ಕಳ್ಕೋಬೇಕು ನಾವು. ಸರ್ವೇತ ಏತೆ ಜೀವೇಶು ದೃಶ್ಯಂತೆ ತಾರತಮ್ಯತಃ. ದೋಷಗಳೆಲ್ಲ ಯಾರಲ್ಲಿದೆ? ಸಾಮಾನ್ಯವಾಗಿದೆ. ತಾರತಮ್ಯ ಇದೆ, ಹೆಚ್ಚು ಕಡಿಮೆ ಅಂತಿದೆ ಅಷ್ಟೇ ಹೊರತು ಇಲ್ಲ ಅಂತಿಲ್ಲ. ರುಜುಗಡಿ ಮಾತ್ರ ಇಲ್ವೇ ಇಲ್ಲ. ಅದು ಹೇಳ್ತಾರೆ ಇಮಿಡಿಯೇಟ್ ಆಗಿ. ರುಜೂನಾಂ ಏಕ ಏವಾಸ್ತಿ ಪರಮೋತ್ಸಾಹ ವರ್ಜನ. ರುಜುಗಡಿ ಒಂದು ದೋಷ ಏನಪ್ಪಾ ಅಂದ್ರೆ ಅದು ಪರಮೋತ್ಸಾಹ. ಉತ್ಸಾಹ ಇದೆ, ಪರಮೋತ್ಸಾಹ. ಅದು ಬರೋದು ಯಾವಾಗ? ಬ್ರಹ್ಮ ಪದವಿಯಲ್ಲಿ.
ಮುಕ್ತಿಯಲ್ಲಿ ಪರಿಪೂರ್ಣ. ಇದು ಅವ್ರಿಗಿರೋದು ಎಂಥ ದೋಷ ಅದು? ನೆಗೆಟಿವ್ ದೋಷ, ಪಾಸಿಟಿವ್ ಅಲ್ಲ, ನೆಗೆಟಿವ್. ಗೊತ್ತಾಯ್ತಾ? ಇದು ಎಲ್ಲ ಏನಿದು ನಮಗೆಲ್ಲ ಪಾಸಿಟಿವ್ ದೋಷಗಳಿರೋದ್ರಿಂದ ಅದನ್ನ ಕಳ್ಕೊಳ್ಳೋಕೆ ಟ್ರೈ ಮಾಡಬೇಕು. ಕೇಳಲಿಲ್ಲ, ಈಗ ₹1,00,000 ಹೋಗೋ ಮನೆ 50,000ಕ್ಕೆ ಮಾರ್ದ, ಗೊತ್ತಾಯ್ತಾ? ಅದು ಲಾಸ್. ಅದು ಆಮೇಲೆ ₹1,00,000 ಬರೋದಿಲ್ಲ, 10 ಲಕ್ಷಕ್ಕೆ ಮಾರ್ದ, ಆಮೇಲೆ 11 ಲಕ್ಷ ತಗೋತಿ ಇನ್ನೊಬ್ನು ಬಂದ. ಎಷ್ಟು ಆಗಿದೆ ಬಹಳ ಜನಗಳಿಗೆ. ಅವಾಗ ಏನ್ ಮಾಡ್ತಾನೋ, ಅಯ್ಯೋ ಲಾಸ್ ಆಯ್ತಲ್ಲ. ಎಂತ ಲಾಸ್ ಅದು? ಲಾಭದಲ್ಲಿ ಲಾಸ್. ಅರ್ಥ ಆಯ್ತಾ? ಇದು ಆಕ್ಚುಯಲ್ ಲಾಸ್ ಅಲ್ಲ, ಅದು ಲಾಭದಲ್ಲಿ ಲಾಸ್ ಅಷ್ಟೇ. ಇದು ಹಾಗಲ್ಲ, 100ಕ್ಕೆ ತಗೊಂಡು 50ಕ್ಕೆ ಮಾರಿದ್ರೆ ಇದರಲ್ಲಿ ಅಸಲಲ್ಲಿ ಲಾಸ್ ಅದು. ಬಿಡುದವ್ರದೆಲ್ಲ ಹಾಗಾಗತ್ತೆ. ಆದ್ರೆ ಬಾಯಿ ದೇವರಿಗೆ ಪರಿಪೂರ್ಣ. ಸ ಗುಣಾಲ್ಪತ್ವ ಮಾತ್ರತ್ವ ನಾ ರುಜುತ್ವೇನ ವಿರುದ್ಧತೆ. ಅದು ಗುಣಾಲ್ಪತ್ವ ಮಾತ್ರ ಹೊರತು, ಗುಣದಲ್ಲಿ ಕಡಿಮೆ ಐತೆ ಹೊರತು ದೋಷದಲ್ಲಿ ಆಗ್ಲಿಲ್ಲ. ಗುಣದಲ್ಲಿ ಕಡಿಮೆ ಬೇರೆ, ದೋಷನೇ ಬರೋದು ಬೇರೆ. ಅರ್ಥ ಆಯ್ತಾ? ಅಥೋ ವಿಷ್ಣು ಪರಾಭಕ್ತಿ ತದ್ಭಕ್ತೇಶು ರಮಾದಿಷು. ಅದಕ್ಕೆ ಏನ್ ಮಾಡ್ಬೇಕು? ಇಮ್ಮಿಡಿಯೇಟ್ ಮಾಡ್ಬೇಕಾದ ಕೆಲಸ ಅಂದ್ರೆ, ಅಥವಾ ಒಂದೊಂದು ಮಾತಿಗೆ ಹೇಗೆ ಕೊಟ್ಟಿರ್ತಾರೆ ಆಚಾರ್ಯ ಅಂದ್ರೆ, ಸರಿಯಾಗಿ ಓದ್ತಾ ಹೋದ್ರೆ ಚೈನ್, ಒಂದು ಗೋಲ್ಡನ್ ಚೈನ್ ಆಗಿರುತ್ತೆ. ಅಥೋ ವಿಷ್ಣು ಪರಾಭಕ್ತಿ ತದ್ಭಕ್ತೇಶು ರಮಾದಿಷು. ವಿಷ್ಣುದಲ್ಲಿ ಪರಾಭಕ್ತಿಯನ್ನು ಮಾಡಬೇಕು. ರಮಾದಿಗಳಲ್ಲಿ ತಾರತಮ್ಯ ಕ್ರಮ ನೋಡಿ. ತಾರತಮ್ಯೇನ ಕರ್ತವ್ಯ ಪುರುಷಾರ್ಥ ಅಭೀಪ್ಸತ. ಇದೇ ವಾಯುಸ್ಥಿತಿಯ ಮಾತು. ಏನಂತ? ವಿಷ್ಣೋರತ್ಯುತ್ತಮತ್ವ ದಕ್ಷಿಣ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೆ ಶ್ರೀತಾರಾಭ್ಯಾಂ ಆತ್ಮನ ಸೇವಕೇಶು. ಎಲ್ಲ ಮಾತು ಸಾರಾಂಶ ಬಂದಿದೆ. ಅದೇ ಯಸ್ಯ ದೇವೇ ತಥಾ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮ. ಎಷ್ಟು ವಾಕ್ಯಗಳಿವೆ. ಇವತ್ತು ನಾವೇನಾಗಿದೆ ಅಂದ್ರೆ, ಭಕ್ತಿ ಕಾನ್ಸೆಪ್ಟ್, ದ್ವೇಷದ ಕಾನ್ಸೆಪ್ಟೇ ಜಾಸ್ತಿ ನಮ್ಗೆ. ಬೈಯೋದು ಆ ತರ ಶುರುವಾಗ್ಬಿಡ. ಆ ಸಾಧನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಇನ್ನೊಬ್ರು ನೋಡ್ತಾ ಕೂತ್ರೆ ಬರೆಯೋದು ಯಾವಾಗ ಒಂದು ಪರೀಕ್ಷೆ ಹಾಲಿನಲ್ಲಿ. ಆ ಕಡೆ ನೋಡ್ಲಿಕ್ಕೆ ಬೇರೆ ವ್ಯವಸ್ಥೆ ಇದೆ ಅದಕ್ಕೆಲ್ಲ. ಯಾರೋ ಪಾಪ ಮಾಡಿದ್ದಾರೆ, ಶಿಕ್ಷೆ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ. ನಮಗೆ ಶಿಕ್ಷೆ ಕೊಡ್ಲಿಕ್ಕೆ ಹೇಳಿಲ್ಲ. ನಮಗೆ ಏನು ಕ್ಲಾಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ನೋಡ್ಕೊ ಅಷ್ಟೇ. ಎಲ್ಲರೂ ಬೇರೆ ಕ್ಲಾಸ್ ನೋಡಕ್ ಹೋಗಲ್ಲ ನಾವು. ನಮ್ ಕ್ಲಾಸ್ ಕೊಟ್ಟಿದ್ದಾರೆ, ಕ್ಲಾಸ್ ಸರಿಯಾಗಿ ಮಾಡ್ಕೊಬಿಟ್ಟು ಪಕ್ಕ ಕ್ಲಾಸ್ ಏನಾಗತ್ತೆ ತಪ್ಪದು. ಆಗ್ಬಾರ್ದು. ನಮಗೇನು ಮನೆ ಅಂತಿದೆ, ಅವ್ರ ಮೇಲೆ ನಮ್ಮ ಅಧಿಕಾರ ಇದೆ. ಅಲ್ಲಿ ಉಪಯೋಗಿಸ್, ಅಲ್ಲೆಲ್ಲ ಬಿಟ್ಬಿಡೋದು ಫ್ರೀಯಾಗಿ. ಇನ್ನೊಬ್ಬರು ಜೋರ್ ಮಾಡಕ್ ಹೋಗೋದು ತಪ್ಪದು. ನಿನ್ನ ಕ್ಲಾಸಲ್ಲಿ ನೋಡ್ಕೊ ಅಷ್ಟೇ. ಅರ್ಥ ಆಯ್ತಾ? 20 ಭಾಷೆ ಗೊತ್ತಿರ್ಬೋದು. ಒಂದು ಕ್ಲಾಸ್ ಒಂದು ಕಂಪ್ಲೇಂಟ್ ಒಂದೇ ಮಾಡ್ಬೇಕು. ಸುಮ್ಮನೆ ವಾಲೆಂಟ್ರಿಗೆ ಎಷ್ಟಾರ ಮಾಡ್ಕೊ. ಆದ್ರೆ ಇಲ್ಲಿ ಸಂಬಳ ಕೊಡೋದು ಒಂದಕ್ಕೆ ಮಾತ್ರ ಕೊಡೋದು, ಅದು ಸರಿಯಾಗಿ ಮಾಡ್ಬೇಕು. ಅದು ಸ್ವಧರ್ಮ ಅಂದ್ರೆ ಅದು. ಎಷ್ಟು ಸಬ್ಜೆಕ್ಟ್ ನಿನಗೆ ಗೊತ್ತಿದ್ರು ಕೂಡ ಬೇರೆ ಸಬ್ಜೆಕ್ಟ್ ಎಲ್ಲದರಲ್ಲೂ ಪರ್ಫೆಕ್ಷನ್ ಇದೆ. ಎಲ್ಲದಕ್ಕೂ ಅಪೌಂಟ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಗೊತ್ತಿದ್ರು ಕೂಡ ಹೇಳಕ್ ಸಾಧ್ಯ ಇಲ್ಲ. ಆದಷ್ಟು ಏನ್ ಮಾಡ, ಒಂದಕ್ಕೆ ಫಿಕ್ಸ್ ಮಾಡಿದ್ದಾರೆ, ಅದನ್ನು ಸರಿಯಾಗಿ ಮಾಡ್ಬೇಕಷ್ಟೇ. ಇವತ್ತು ಹಾಗಲ್ದೆ ಬೇರೆ ಆಗಿ ಯಾವುದು ಏನ್ ನೀವು ವಾಟ್ಸಪ್ ಅಲ್ಲಿ ನೋಡ್ಬಿಟ್ಟು ತಲೆ ಕೆಟ್ಟ ಹೋಗ್ಬಿಡುತ್ತೆ. ಎಲ್ಲ ತಲೆಯಾರಟೆಗಳು. ABCD ಗೊತ್ತಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಅವ್ರ ಬಾಯಿ ಬಂದ ಮಾತಾಡ್ರು, ಉಚ್ಚ ಬಟ್ಟೆ ಮಾತಾಡ್ರು. ಅಥೋ ವಿಷ್ಣು ಯಾರು ಕಂಟ್ರೋಲ್ ಮಾಡಕ್ಕೆ ಗೊತ್ತಾಯ್ತು? ಯಾರನ್ನು ಒಪ್ಸು ಅಂತ ಹೇಳ್ತಾರೆ, ಅವ್ರು ಬಿಟ್ಬಿಡಿ ಸ್ವರೂಪ. ಅದು ಹೋದ್ರೆ ಇನ್ನೂ ಎಡವಟ್ಟಾಗುತ್ತೆ. ಎಂದೂ ಇಲ್ಲ. ಆಸಕ್ತಿ ಬಂದವ್ರಿಗೆ ಹೇಳಿ ಅಷ್ಟೇ ಹೊರತು ಶಾಸ್ತ್ರ ಕೂಡ ನಾವು ಪ್ರಶ್ನೆ ಕಷ್ಟತಿದ್ರು ಅದನ್ನ ಫೋರ್ಸ್ ಮಾಡಕ್ ಸಾಧ್ಯ ಇಲ್ಲ. ಗೊತ್ತಾಯ್ತು? ಆಗಲೇ ಒಪ್ಪು ಅಂತ ಹೇಳಕ್ ಬರ ವಾದಕಥ, ಆಗಲೇ ಒಪ್ಪು ಅಂತ ಹೇಳ್ಬಾರ್ದು. ಅವ್ನು ಯಾವಾಗ ಒಪ್ಪಿಗೆ ಆಗತ್ತ ಒಪ್ತಾರೆ. ಅದೆಲ್ಲ ಬಿಟ್ಟು ತಲೆ ದೋಷ ಮಾಡಬಾರ್ದು. ತಪ್ಪು ಮಾಡ್ತಿದ್ರೆ ಹೇಳ್ಬೋದು ಅಷ್ಟೇ. ಏನಾಯ್ತು ನೋಡಿ, ಕರೆಂಟ್ ಆಯ್ತಾ? ನೀನೆಲ್ಲ ಸರಿ ಮಾಡಿಸಿದೆ ಇಲ್ಲ? ಹೋಗಿದೆ ಅಂತ ನಿನ್ನೆಲ್ಲ ಸರಿ ಮಾಡಿಸಿದೆಯಲ್ಲ. ತಾರತಮ್ಯೇನ ಕರ್ತವ್ಯ. ತಾರತಮ್ಯ ಬಿಟ್ರೆ ಹೋಯ್ತು. ತಾರತಮ್ಯೇನ ಕರ್ತವ್ಯ ಪುರುಷಾರ್ಥ ಅಭೀಪ್ಸತ. ಪುರುಷಾರ್ಥ ಬಂದ್ರೆ ಬರೀ ಪುರುಷಾರ್ಥ ಅಂದ್ರೆ ಮೋಕ್ಷ ಅಂತ ಗೊತ್ತಾಯ್ತಾ? ಮುಖ್ಯ ಪುರುಷಾರ್ಥ ಅದೇ. ಆದ್ರಿಂದಾಗಿ ಮೋಕ್ಷ ಅಭೀಪ್ಸತ. ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ. ಹೇಗೆ ಪ್ರತಿಯೊಂದನ್ನು ಹೇಗೆ ಬಿಡಿಸ್ತಾರೆ ನೋಡಿ. ಪ್ರತಿಯೊಬ್ಬರಿಗೂ ಒಂದು ಇದನ್ನು ಕೊಡ್ತಾರೆ. ನಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆಯೋ ಇಲ್ವೋ? ಇದೆಯೋ ಇಲ್ಲ ತಾನೇ? ಇಲ್ಲಿ ಶುರು ಮಾಡ್ತಾರೆ ಆಚಾರ್ಯರು. ನಮ್ಮಲ್ಲಿ ಏನಿದೆಯಲ್ಲಪ್ಪ ಇಲ್ಲ ಲೈಕ್ ಮೈಸೆಲ್ಫ್ ಅಂತ ಹೇಳ್ತಿರೋ ಪಕ್ಷ, ಅಲ್ಲಿಂದ ಶುರು ಮಾಡಿ. ಅಂದ್ರೆ ಸಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ ತಥೋ ಅಧಿಕ ಸೋತ್ತಮೇಶು ತದಾಧಿಕ್ಯಾನುಸಾರತಃ. ಇದನ್ನ ಬೇಸ್ ಮಾಡ್ಕೋಬೇಕು ನಾವೇ. ನಮ್ಮಲ್ಲಿ ನಮಗೇನು ಪ್ರೀತಿ ವಿಶ್ವಾಸ ಇದೆ ಅದನ್ನ ದೊಡ್ಡವರು ಜಾಸ್ತಿ ಮಾಡ್ಬೇಕಲ್ಲ. ದೊಡ್ಡವರಿಗೋಸ್ಕರ ಪ್ರಾಣ ಕೊಡೋದು ಅಂತ ಹೇಳೋದಿಲ್ಲ, ದೊಡ್ಡವರಿಗೋಸ್ಕರ ಜಾಸ್ತಿ. ಅವ್ರ ದೊಡ್ಡತನ ಜಾಸ್ತಿ ಆದಂತ ಏನಾಗ್ಬೇಕದು?
ಜಾಸ್ತಿ ಆಗ್ತಾ ಹೋದು. ಎಲ್ಲಿ ದೇವರಲ್ಲಿ ಏನಾಗ್ಬೇಕಿದು ಪರಮಾವಧಿ ಬರಬೇಕು. ಅದಕ್ಕಿಂತ ಎಂಡ್ ಇಲ್ಲ, ಮ್ಯಾಕ್ಸಿಮಮ್ ಹೈಯೆಸ್ಟ್ ಅಲ್ಲಿ ಮಾಡ್ಬೇಕು. ಆಮೇಲೆ ಕರ್ತವ್ಯ ವಾಸುದೇವಾಂತಂ, ದೇವರ ಬಣಿ ಮಾಡ್ಬೇಕು. ಸರ್ವಥಾ ಶುಭಮೀಚ್ಛತ, ಇದು ಅರ್ಥ ಮಾಡ್ಕೊಂಡ್ರೆ ದೊಡ್ಡವರಿಗೂ ಸರಿಯಾಗಿ ಡೆಡಿಕೇಟ್ ಮಾಡ್ತಾರೆ. ಡೆಡಿಕೇಟ್ ಮಾಡೋದು ಯಾತಕ್ಕೆ, ತಮಗಿಂತ ದೊಡ್ಡವರು ಆದ್ರಿಂದ ಏನೇ ಡೆಡಿಕೇಟ್ ಮಾಡಿದ್ರು ಕೂಡ ಅದು ಲಾಸ್ ಆಗೋ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಈಗ ಲಾಸ್ ಆಗೋ ಚಾನ್ಸ್ ಇಲ್ಲ. ಏನಾಯ್ತು, ಬರ್ತಾ ಇಲ್ಲ? ಸರ್ವಥಾ ಶೀಲ ಕಟ್ಟಾದಾಗೈತೇನ ತಥೋಧಿಕ ಸ್ವೋತ್ತಮೇಶು ತಥಾಧಿಕ್ಯಾನುಸಾರತಃ. ಉದಾಹರಣೆಗೆ ದೊಡ್ಡವರೀಗ ರಾಯರು ಬಂದು ಕೂತಿದ್ದಾರೆ, ಅವ್ರ ಶಿಷ್ಯ ಪಾಠ ಹೇಳ್ತಾ ಇದ್ದಾರೆ. ಟೀಕಾರಾಯ ಬಂದು ಅಷ್ಟೇ ಏನ್ ಮಾಡ್ಬೇಕೀಗ? ರಾಯರೇ ನಿಂತ್ಕೋತಾರೆ, ಇವ್ರಿಗೆ ನಿಂತ್ಕೋಬೇಕು. ಹೊತ್ತಾನೆ? ಅರ್ಥ ಆಯ್ತಾ? ಆಮೇಲೆ ಅವ್ರಿಗೆ ಇವರು ಬಂದ್ರು, ಸಾಕ್ಷಾತ್ ಆಚಾರ್ಯರೇ ಬಂದ್ಬಿಟ್ರೆ ಏನ್ ಮಾಡ್ಬೇಕಾಗ? ಎಲ್ಲಾರು ಏನ್ ಮಾತೇ ಇಲ್ಲ. ಆಫೀಸ್ ನಡೀತಿರೋದು ಹಾಗೇನೆ, ಸುಪೀರಿಯರ್ ಬಂದಾದ ತಕ್ಷಣ ಮುಗಿತ ಅಲ್ಲಿಗೆ. ಏನ್ ಮಾಡ್ಬೇಕು ಅವರು? ಮಾತ ಅದು ಮೆನು ಆದವ್ರು ಅದೇ ಇದು ಕ್ಯಾರೆಕ್ಟರ್ ಕಾಂಟ್ಯಾಕ್ಟ್ ಸರಿ ಇಲ್ಲ ಅಂತ ಕರೆದ್ಬಿಡ್ತಾರೆ ಇಮ್ಮಿಡಿಯೇಟ್. ಇದನ್ನ ಶಾಸ್ತ್ರದಲ್ಲಿ ಫಾಲೋ ಮಾಡಿ. ಈ ಲೌಕಿಕರೇ ಎಲ್ಲ ಕಡೆ ಫಾಲೋ ಮಾಡ್ತಾರೆ, ಮನೇಲಿ ಮಾಡಲ್ಲ, ಅಪ್ಪ ಅಮ್ಮ ಮಾಡಲ್ಲ, ಬೇರೆ ಕಡೆ ದೇವ್ರಿಗೆ ಮಾಡಲ್ಲ. ಹುಡುಗ ಕಡೆ ಏನ್ ಸಾರ ಅಂತ ಓಡಾಡ್ತಾರೆ, ಬಾಯಿ ಬಂದ ಬಂದ್ರೆ ಸುಮ್ಮನೆ ಕೂತಿರ್ತಾರೆ. ಅಪ್ಪ ಒಂದ್ ಸ್ವಲ್ಪ ಬಂದ್ರೆ ಮನೆ ಬಿಟ್ಟು ಹೋಗ್ತೀವಿ ಎಷ್ಟು ಹೇಳ್ತಾರೆ. ಅರ್ಥ ಆಯ್ತಾ? ಇದು ರೈಟ್ ಇದೆ ಹೇಳೋದಕ್ಕೆ. ಎರಡು ತಿಳ್ಕೋಬೇಕು. ದೊಡ್ಡವರು ಚಿಕ್ಕವರು ಅಥವಾ ರೈಟ್ ಇದೆ ಚಲಾಯಿಸ್ಬೇಕು. ಚಿಕ್ಕವರು ಅದನ್ನ ಒಬೆ ಮಾಡ್ಬೇಕು, ಅವ್ರಿಗೆ ಅದು ಬಂಧನ. ಆಫೀಸಲ್ಲಿ ಒಬೇಯಿಂಗ್ ದಿ ಆರ್ಡರ್ಸ್ ಆಫ್ ದಿ ಸುಪೀರಿಯರ್ ಕಂಪಲ್ಸರಿ ಅದು. ಅರ್ಥ ಆಯ್ತಾ? ಇವತ್ತು ಎರಡು ಹೋಗ್ಬಿಟ್ಟಿದೆ. ಹೇಳೋದಕ್ಕೆ ನಾನು ಯಾರು, ಕೇಳೋದಕ್ಕೆ ನೀವು ಇವೆರಡು ಆಗ್ಬಿಟ್ಟಿದ್ರಿಂದ ಧರ್ಮ ಪೂರ್ತಿ ಹೋಗೋದಲ್ಲ. ಧರ್ಮ ಎಲ್ಲಿ ಉಡಿಬೇಕು? ಯಾವಾಗ್ಲೂ ಮನೆಯಿಂದ ಶುರುವಾಗ್ಬೇಕು. ಮನೆಯಿಂದ ಶುರುವಾಗ್ಬೇಕು. ಫಸ್ಟ್ ಪಾಠ ಶಾಲೆ ಮನಸ್ಸೇ. ಮನಸ್ಸಾಗೋ ಇಲ್ಲ ಮನೆ ಹಾಗೆ. ಅಲ್ಲೇ ಕೆಟ್ಟ ಹೋಗ್ಬಿಟ್ರೆ ಮುಂದೆ ಹೋಗೋ ಚಾನ್ಸಸ್ ಇಲ್ಲೇ ಇಲ್ಲ. ಇವತ್ತು ಕೆಟ್ಟಿರೋದು ಅಲ್ಲೇನೆ. ಕರ್ತವ್ಯೋ ವಾಸುದೇವ ಅಂತಂ ಸರ್ವಥಾ ಶುಭಮೀಚ್. ಆಮೇಲೆ ಟ್ರೈ ಮಾಡ್ತಾರೆ, ಅದು ಹೋಯ್ತಾರೆ. ಆ ಕಾಲಕ್ಕೆ ಮಾಡ್ಬೇಕು, ಯಾವ ಕಾಲಕ್ಕೆ ಮಾಡಿದ್ರೆ ಉಪಯೋಗ ಇಲ್ಲ. ಇವಾಗ ಸ್ಟೂಡೆಂಟ್ ಆಗಿ 100 ರೂಪಾಯಿ ಕೇಳ್ತಾರೆ ಎಕ್ಸಾಮ್ ಫೀಸ್ ಅಂತ, ಕೊಡ್ಲಿಲ್ಲ. ದೊಡ್ಡ IAS ಆಫೀಸರ್ ಕೊಡ್ಲಕ್ ಹೋದ, 100 ರೂಪಾಯಿ ಕೇಳಿದ ತಗೋ ಅಂತೇಳಿ. ಏನಂತಾರ ಅವನು? ಈಗ ಅವ್ರಿಗೆ ಇರಲೇವೆಂಟ್ ಅದು. ಈಗ ಆಗ್ಬೇಕಾಗಿತ್ತು ಅವ್ರಿಗೆ. ಇವತ್ತು ನಾವು ಮಾಡೋದೆಲ್ಲ ಯಾವಾಗ ಅನ್ಟೈಮ್, ಅದೇ ಸಂಧ್ಯಾವಂದನೆ ಆ ಟೈಮೇ ಮಾಡ್ಬೇಕು. ಸಂಧ್ಯಾವಂದನೆ ಆ ಟೈಮೇ ಮಾಡಿದ್ರೆ ಸಂಧ್ಯಾವಂದನೆ. ಬೇರೆ ಹೊತ್ತೆ 1000 ಜಪ ಮಾಡೋದು ಒಂದೇ, 10 ಮಾಡೋದು ಒಂದೇ. ಸಕಾಲಕ್ಕೆ 10 ಮಾಡಿದ್ರೆ ಜಾಸ್ತಿ ಪುಣ್ಯ ಬರುತ್ತೆ, ಆಮೇಲೆ 1000 ಮಾಡಿದ್ರೆ ಅಷ್ಟು ಪುಣ್ಯ ಬರೋದಿಲ್ಲ. ಕರ್ತವ್ಯೋ ವಾಸುದೇವಾಂತಂ ಸರ್ವಥಾ ಶುಭಮೀಚ್ಛತ. ಸರ್ವಥಾ ಅಂತ ಹೇಳಿದ್ರಿಂದ ಮಾಡ್ಲೇಬೇಕು, ಕಂಪಲ್ಸರಿ. ಸರ್ವಥಾ ಬರಬೇಕು, ಕಂಪಲ್ಸರಿ. ಕದಾಚಿತ್ ನತ್ಯಜೇತ್ತಂ ಚ, ಇದು ಯಾವ ಕಾಲಕ್ಕೂ ಬಿಡ್ಕೊಡುದು. ಕ್ರಮೇಣ ಏನು, ಅದಕ್ಕೆ ನೋಡಿ ಏನ್ ಮಾಡಿದಾರೆ ಗೊತ್ತಾ? ಈ ಸೂತಕಾದಿಗಳು ಬಂದಾಗ ಪಾಠ ಪ್ರವಚನ ಮಾಡಕ್ ಬರೋದಿಲ್ಲ. ಅವಾಗ ಏನ್ ಮಾಡಿ ಗರುಡ ಪುರಾಣ ಹೇಳಿ ಶುರು ಮಾಡಿದ್ರ. ಆಮೇಲೆ ಸುಮ್ಮನೆ ಕೊಡಬಾರ್ದು, ಗೊತ್ತಾಯ್ತಾ? ಅದು ಯಾವ ಕಾಲಕ್ಕೂ ಕೂಡ ಅದೇ ನಿಲ್ಲಿಲ್ಲಲ್ಲ, ಸರಿ ಹೋಯ್ತಲ್ಲ, ಹೋಗಿತ್ತಷ್ಟೆ. ಇದು ಬಹಳ ಆಶ್ಚರ್ಯ. ಅದಕ್ಕೆ ಜ್ಞಾನಕ್ಕೆ ಯಾವ ಕಾಲಕ್ಕೂ ಲೋಪ ಇಲ್ಲ, ಮಾಡಕೂಡುದು. ಸಮೇಶು ಸ್ವಾತ್ಮವ ಸ್ನೇಹ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಈ ದೊಡ್ಡವ್ರ ಬಗ್ಗೆ ಹೇಳಿದ್ರಿ, ನಮ್ಮಲ್ಲಿ ಪ್ರೀತಿ ಇದೆ, ದೊಡ್ಡವ್ರಿಗೆ ಜಾಸ್ತಿ ಮಾಡಿ ಅಂತ ಹೇಳಿದ್ರಿ. ಸಮರಿದ್ದಾರೆ, ಅವ್ರ ಜೊತೆ ಏನ್ ಮಾಡ್ಬೇಕೀಗ? ಅದಕ್ಕೆ ಹೇಳ್ತಾರೆ ಸಮೇಶು ಸ್ವಾತ್ಮವ ಸ್ನೇಹ. ತನ್ನಲ್ಲಿ ಎಷ್ಟು ಪ್ರೀತಿ ಮಾಡ್ತಾರೆ ಸಮಾಧಾನ ಅಷ್ಟೇ ಮಾಡ್ಬೇಕು, ಗೊತ್ತಾಯ್ತೆ? ಎರಡನೇದು. ಮೂರನೇದು ತತ್ ಏನಾಯ್ತು ಕೊನೆಗೆ? ಏನ್ ಸರ್ ಖರ್ಚು ಮಾಡ್ಬೇಕು ಅವನು, ಮತ್ತೆ ಅವನೇ ಬರ್ಬೇಕು. ಕ್ರಮೇಣೈನಂ ವಿವರ್ಧಯೇ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರತಿಯೊಂದು ಅರ್ಥ ಮಾಡಿ ನಾವು ಇಮಿಡಿಯೇಟ್ ಫಾಲೋ ಮಾಡ್ಬೇಕಂತ. ಕೇಳೋದು ಎಷ್ಟು ಮುಖ್ಯನೋ. ಇವತ್ತು ಆಫೀಸ್ ಹೋದ ತಕ್ಷಣ ಫಾಲೋ ಮಾಡೋ ಶುರು ಮಾಡ್ತಾರೆ. ಸೇಮ್ ಇಮಿಡಿಯೇಟ್ಲಿ ಅವ್ನು ರಿಪೋರ್ಟ್ ಮಾಡ್ಕೊಂಡ ತಕ್ಷಣ ಏನಾದ ಅವನೀಗ ಎಂಪ್ಲಾಯ್ ಆಗೋಗ್ಬಿಟ್ಟ. ತಕ್ಷಣ ಆದ ತಕ್ಷಣ ಎಲ್ಲ ರೂಲ್ಸ್ ಫಾಲೋ ಮಾಡೋದು. ನಾಳೆಯಿಂದ ಮಾಡ್ತೀನಿ ಹೇಳಾಗಿಲ್ಲ, ವೆರಿ ಮೂಮೆಂಟ್ ಇಂದ ಶುರು ಮಾಡ್ತಾರೆ. ಸಾಧಿ ಸಮೇಶು ಸಾತ್ವವ ಸ್ನೇಹ ಸತ್ಸು ಅನ್ಯತ್ರ ತಥೋದಯ. ಸಮರಲ್ಲ, ಚಿಕ್ಕವರು. ಅವಾಗ ಏನ್ ಮಾಡ್ಬೇಕು? ಕರುಣೆ ತೋರಿಸ್ಬೇಕು. ದೊಡ್ಡವರಲ್ಲಿ ಭಕ್ತಿ, ಸಮಾಜದಲ್ಲಿ ಸ್ನೇಹ, ಚಿಕ್ಕವರಲ್ಲಿ ವಾತ್ಸಲ್ಯ. ಮೂರಿನ ಅದು ಸಾಧನೆ. ಸಂಧ್ಯಾವಂದನೆ ಮಾಡ್ತೀರಿ, ಅದರಿಂದ ಇದು ಮುಖ್ಯ ಸಾಧನೆ ಅಲ್ಲ. ಅದು ಬಿಡ್ಬೇಕು ಅಲ್ಲ, ಅದು ಎಲಿಜಿಬಿಲಿಟಿ ಅಷ್ಟೇ. ಸೈನ್ ಮಾಡೋದಕ್ಕೆ ದುಡ್ಡು ಕೊಡೋದಿಲ್ಲ, ಬಟ್ ಸೈನ್ ಮಾಡದೆ ಹೋದ್ರೆ ಆಬ್ಸೆನ್ಸ್ ಇದೇ ಇಲ್ಲ. ಸಂಧ್ಯಾವಂದನೆ ಎಲ್ಲ ಆ ರೀತಿ ಅದು. ಆದ್ರೆ ಇದನ್ ಮಾಡ್ತಾನಲ್ಲ, ಇದು ಭಾರಿ ದೊಡ್ಡ. ಅವ್ರು ಪಾಠ ಮಾಡ್ತಾನೆ, ಅದಕ್ಕೆ ಸಂಬಳ. ಸೈನ್ ಮಾಡಿದ ಸಂಬಳ ಅಲ್ಲ. ಸೈನ್ ಮಾಡಿ ಬಟ್ ಮಾಡದೇ ಇರ್ಲಕ್ಕೆ ಸಾಧ್ಯ ಇಲ್ಲ, ಮಾಡ್ಲೇಬೇಕು ಅವನು. ಮಾಡಿ ಮನೆಗೆ ಅದೇ ಸಂಬಳ ಮಾಡಿ ಹೋಗ್ಬಿಡ್ತದೆ, ಸೀದಾ ಹೋಗಾಗಿಲ್ಲ. ಬಂದಿದ್ದು ಗುರುತ ಹೊರತು ಬೇರೆ ಅಲ್ಲ. ಆಮೇಲೆ ಇದನ್ನ ತಪ್ಪದೆ ಮಾಡಿದ್ರೆ ಅದು ಮೋಕ್ಷಕ್ಕೆ ಸಾಧನ.
ಇದು ಮೋಕ್ಷಕ್ಕೆ ಸಾಧ. ಇವತ್ತಾದ್ರೂ ಮಾಡೋದಿಲ್ಲ. ಆದ್ರಿಂದ ದೊಡ್ಡವರಲ್ಲಿ ದ್ವೇಷ, ಸಮಾಜದಲ್ಲಿ ಅಸೂಯೆ, ಚಿಕ್ಕವರಲ್ಲಿ ತಿರಸ್ಕಾರ. ಏನು ಉದ್ಧಾರ ಆಗ್ಬೇಕು ಇವನು? ಅರ್ಥ ಆಯ್ತಾ? ಎಲ್ಲ ಆಪೋಸಿಟ್ ಮಾಡಿ ಸುಮ್ನೆ ಕೂತಿಲ್ಲ, ಆಪೋಸಿಟ್ ಮಾಡ್ತಿರೋ. ಇನ್ ಭಗವದ್ಗೀತೆಯೂ ಅದೇ ಹೇಳೋದು, ಮನುಷ್ಯರಲ್ಲ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುರಿಚೈವ ಶಪಾಕೇಚ ಪಂಡಿತಾಹ ಸಮದರ್ಶಿನಃ. ಈ ಮಾತಾಡ್ತಾವ, ಇದೆಲ್ಲ ಟ್ಯಾಲಿ ಆಗ. ಅದು ನಮ್ಮಲ್ಲಿ ಬಿಗ್ ಝೀರೋ, ಕಡಿಮೆ ಅಲ್ಲ, ಬಿಗ್ ಝೀರೋ. ಆದ್ರಿಂದ ಅದಕ್ಕೆ ಸಾಧನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡ್ಕೊತಾರ ಹಾಗೆ ಆಗತ್ತೆ. ವಿದ್ಯಾಸರ ಬಗ್ಗೆ ಹೇಳೋದಿಲ್ಲ. ದಾರಿಯಲ್ಲಿ ಕತ್ತೆ ಸಾಯ್ತಾ ಇತ್ತು, ಒದ್ದಾಡ್ತಿತ್ತು ಕಾಶಿಯಿಂದ ಬರ್ಬೇಕಾದ್ರೆ. ಎಲ್ಲ ಶಿಷ್ಯರೆಲ್ಲ ಮುಂದೋಗ್ಬಿಟ್ರು. ಅವಾಗೇನು ಬೇರೆ ಕೊಡದಲ್ಲಿ ಸ್ವಲ್ಪ ಇವ್ರು ನೋಡಿದ್ರು, ಆ ನೀರನ್ನ ಅವ್ರ ಬಾಯಲ್ಲಿ ಹಾಕಿದ್ರು, ಕತ್ತೆ ಬಾಯಲ್ಲಿ. ಆಮೇಲೆ ನೋಡ್ತಾರೆ ಗುರುಗಳು ಬಂದು ನೋಡ್ತಾರೆ, ನೀರು ಕುಡಿಸ್ತಾ ಕೂತಿದ್ದಾರೆ. ಅದಕ್ಕೆ ಅವಾಗ ಗೊತ್ತಾಯ್ತು, ಏನು ಯಾಕೆ ಮಾಡಿಸುವ, ಎಷ್ಟು ಕಷ್ಟ ತರೋದು, ಎಷ್ಟು ಕಷ್ಟ ಬಂದು ಇಲ್ಲೇ ಹಾಕಿಬಿಟ್ರಲ್ಲ. ಆದ್ರೆ ಇಲ್ಲ, ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಮತ್ತೆ ನೀವು ಹೋಗಿ ಕಾಶಿಗೆ ಹೋಗಿ ಬರ್ಬೋದು, ಮತ್ತೆ ಸತ್ತೋದ್ಮೇಲೆ ಬರೋದಿಲ್ಲ, ಬದುಕೋದಿಲ್ಲ. ಅಂದ್ರೆ ದೊಡ್ಡವ್ರು ಯಾತಕ್ಕೆ ದೊಡ್ಡವರಾದ್ರು ಇದನ್ನ ನೋಡಿ ದೊಡ್ಡವರಾಗಿ. ಇವಾಗ ಓದೋದ್ರಿಂದ ಆಗೋದಿಲ್ಲ, ಅಪ್ಲೈ ಮಾಡ್ಬೇಕು. ಅನ್ನ ನೋಡಿದ್ರೆ ಹೊಟ್ಟೆ ತುಂಬೋದಿಲ್ಲ, ತಿಂದ್ರೆ ಹೇಗೋ ಫಾಲೋ ಮಾಡ್ಬೇಕು. ನಮ್ಮಲ್ಲಿ ಅದು ಇಲ್ಲವೇ ಇಲ್ಲ. ರಮಾ ಬ್ರಹ್ಮ ಬೇರೆ ಜಾತಿಗಳಲ್ಲಿದೆ, ಬೇರೆ ಮತ್ತಲ್ಲಿ ಅದೇ ಮೇನು. ಅದಕ್ಕೆ ಏನ್ ಫಾಲೋ ಮಾಡಕ್ ಹೋಗ್ಬಿಡ್ತಾವ ಸಾಲ. ಈ ಮುಂದೆ ಇನ್ನು ಬಂದಿಲ್ಲ ಅಲ್ಲಿವರೆಗೂ, ಮುಂದಿದೆ. ಕಾರ್ಯ ಇವಂ ಅಪರೋಕ್ಷೇಣ. ನೋಡಿ, ಹೀಗೆ ಮಾಡಿ ದೇವ್ರು ಕಾಣಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಮಾಡಿ ದೇವ್ರು ಕಾಣಿಸ್ತಾನೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಕಾರ್ಯ ಅಪರೋಕ್ಷೇಣ. ಇವತ್ತು ನೋಡಿ, ಈ ಪದ್ಮಶ್ರೀ ಅವಾರ್ಡ್ ಎಲ್ಲ ಕೊಡ್ತಾರೆ. ಆ ಕರಾರ ಏನು ಗೊತ್ತಾ? ಅದಕ್ಕೆ ನಿಮ್ಮ ಕೆಲಸದಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ ಕೊಡೋದಿಲ್ಲ ಅಷ್ಟೇ. ಗೊತ್ತಾಯ್ತಾ? ಎಲ್ಲರೂ ಏನ್ ಕೆಲಸ ಮಾಡ್ತೀರಿ, ಚೆನ್ನಾಗಿ ಅವ್ರ ಡ್ಯೂಟಿ ನೀವು ಮಾಡಿದ್ರೆ, ಭಾರಿ ಕೆಲಸ ಚೆನ್ನಾಗಿ ಮಾಡಿದ್ರೆ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ನೋ ಅವಾರ್ಡ್. ನಾ ಕನ್ಸಿಡರ್ ಮಾಡೋದೇ ಇಲ್ಲ. ಅಪಾರ್ಟ್ ಫ್ರಮ್ ದಟ್ ಮಾಡ್ತಿರಲ್ಲ, ಅದು ದೊಡ್ಡ. ಸಮಾಜಕ್ಕೆ ಏನ್ ಮಾಡಿದ್ದೀರಿ ಅಷ್ಟೇ. ನಿಮ್ಮ ಡ್ಯೂಟಿ ಬಿಟ್ಟು, ಡ್ಯೂಟಿಯಲ್ಲೇ ಮಾಡಿದ್ರೆ ಪಾರ್ಟ್ ಆಫ್ ಯುವರ್ ಡ್ಯೂಟಿ ಅಲ್ಲ, ಅದಕ್ಕೆ ಕೊಡ್ತೀವಿ ಅಂತ ಹೇಳಿ. ಇದು ಯಾತಕ್ಕೆ? ಇದೇ ಮಾತು ಭಗವಂತನ ಸಂದೇಶ ಇದೆ. ಸಂಧಾವನೆ ಇತ್ಯಾದಿ ಕರ್ತವ್ಯ ಆದ್ರಿಂದ ಅದಕ್ಕೆ ನಿಮಗೆ ಮೋಕ್ಷಕ್ಕೆ ಜ್ಞಾನಾಧಿಕಾರ ಬಂತು. ನಿಮಗೆ ಮೋಕ್ಷಾಧಿಕಾರ ಅಲ್ಲ, ಜ್ಞಾನ ಬಂದ್ರೆ ಮೋಕ್ಷಾಧಿಕಾರ. ಜ್ಞಾನ ಕೊಡೋದು ಇವಾಗ, ಬೇರೆ ಹೊತ್ತಿನಲ್ಲಿ ಕೊಡೋದಿಲ್ಲ. ಕಾರ್ಯವಂ ಅಪರೋಕ್ಷೇಣ ದೃಶ್ಯತೆ ಕ್ಷಿಪ್ರಮೇ. ಎರಡು ಹೇಳ್ತಾರ ಆಚಾರ್ಯ. ಒಂದು ಸರಿಯಾಗಿ ಕೇಳಿಸ್ಕೋಬೇಕಾದ್ರ, ದೇವರು ಕಾಣಿಸ್ತಾನೆ, ಬೇಗ ಕಾಣಿಸ್ತಾನೆ. ಕ್ಷಿಪ್ರಮೀಶ್ವರ ನಮ್ಮಲ್ಲಿ ಭಾವನೆ ಇಲ್ಲ ಇವಾಗ. ಅದ್ರ ಮತ್ತೆ ಯಾಕೆ ಒತ್ತು ಹೇಳ್ತಾರೆ ಅಂದ್ರೆ, ಅನುಭವದಿಂದ ಹೇಳ್ತಾರ ಮಾತುಗಳೆಲ್ಲ. ಅರ್ಥ ಆಯ್ತಾ? ಅದು ಏನು ಕೇರ್ಲೆಸ್ ನೋಡ್ತಾರೆ. ನಮ್ಮ ಮಠಸವನಲ್ಲ, ನಡಿ ಆ ಕಡೆ. ಆಕ್ಚುಲಿ 100 ಸತ್ ನೋಡಿದ್ದೇನೆ ಮಾತು. ಅದೇನೋ ಮನುಷ್ಯರೇ ಅಲ್ವ ಹಾಗಿದ್ರು ಕೊನೆ ಪಕ್ಷ. ಆ ತರ ಎಲ್ಲರ ತಲೆಯಲ್ಲಿ ನಮ್ಮಲ್ಲಿ ಇವರಲ್ಲ. ನಮ್ಮಲ್ಲಿ ಏನಾಗಿದೆ, ರಕ್ತಗತ ಬಂದ್ಬಿಟ್ಟೆ ಪ್ರತಿಯೊಂದು. ಆ ರೀತಿ ದ್ವೇಷ ಮಾಡಬೇಕು, ಈ ತರ ಭಾವನೆ ಶುರುವಾಗಿದೆ. ಇದಕ್ಕೆ ಒಬ್ಬಿಬ್ರು ರೆಸ್ಪಾನ್ಸಿಬಲ್ ಅಲ್ಲ. ಗೊತ್ತಾಯ್ತಾ? ಒಬ್ಬಿಬ್ರಲ್ಲ. ಆ ಟ್ರೆಂಡ್ ಹಾಗೆ ಡೆವಲಪ್ ಆಗಿದೆ, ಆಗಬಾರದು. ಹೀಗಾಗಿ ನಮಗೆ ಬೇರೆ ಕಡೆ ನೋಡೋ ಟೈಮೇ ಇಲ್ಲ, ಇದರಲ್ಲೇ ಕಾಲ ಕಳೀತು. ಇದು ಸಾಧನೆ ಚೇಂಜ್ ಮಾಡ್ಕೊಳ್ಳಿ, ತಕ್ಷಣ ಇದು ಶುರುವಾಗುತ್ತೆ. ಅದು ಸಾಧನೆ ಶುರುವಾಗುತ್ತೆ. ಅಲ್ಲಿವರೆಗೆ ಸಾಧನೆ ಶುರುವಾಗದೆ. ರಮಾ ಬ್ರಹ್ಮ ಶಿವಾದೀನಾಂ ಇಲ್ದೆ ಹೋದ್ರೆ ಎಷ್ಟು ಆಚಾರ್ಯ ಹೇಳ್ತಾರೆ ಗೊತ್ತಾ? ತತ್ತಬೋಧಂ ಗೊತ್ತಾಯ್ತಾ? ವ್ರಜೇದ್ ವಿಷ್ಣು ಸಮತ್ವಂ ಯೋನು ಪಶ್ಯ. ಇದು ಮಾಡದೆ ಹೋದ್ರೆ ಇವೆಲ್ಲ ಸಾಧನೆ ಅಲ್ಲ, ತಮಸ್ಸಿನ ಕಡೆ ದಾರಿ ಹೋಗುತ್ತೆ ಅಂತ ಹೇಳ್ತಾರೆ. ಹುಷಾರಾಗಿರಿ. ತಮಸ್ಸು ಅಂದ್ರೆ ಮೊದಲು ನರಕ, ಅಲ್ಲಿಂದ ಉಳಿದು ಭಯಾನಕ. ಮತ್ತೆ ಇದರಲ್ಲಿ ಆಚಾರದಲ್ಲಿ ಏನ್ ಮೇಂಟೈನ್ ಮಾಡ್ಬೇಕು? ವಿಷ್ಣು ಸಮತ್ವವನ್ನ ನೋಡಬಾರದು. ಬೇರೆ ಎಲ್ಲರೂ ತ್ರಿಮೂರ್ತಿಗಳು ಸಮ ಒಂದು ವಾದ ಇದೆ. ನೋಡೋದಕ್ಕೂ ಚಪ್ಪ ಹಿಡಿಸ್ಕೊಂಡ್ಬಿಡ್ತಾರೆ. 3 ಜನ ಗಲಾಟೆನೇ ಇಲ್ಲ ಅಂತ ಹೇಳಿ. ತಪ್ಪದು, ಹಾಗೆ ಹೇಳಕ್ ಬರೋದಿಲ್ಲ. ಆಫೀಸರ್ ಎಲ್ಲರೂ ಸಮ ಅಂತ ಹೇಳಿ ನೋಡಂತೆ. ಆ ವರ್ಕರ್ಸ್ ಆಗಿ ಸಮನೇ ಹೊರತು ಪೊಸಿಷನ್ ಆಗಿ ಸಮ ಅಲ್ಲ. ಚೀಫ್ಗೆ ಅರ್ಥನೇ ಇಲ್ಲ ಹೇಳೋದಾದ್ರೆ. ಗೊತ್ತಾಯ್ತಾ? ಚೀಫು, ಅಸಿಸ್ಟೆಂಟ್ ಪೋಸ್ಟ್ಗಳಲ್ಲೇ ತಾರತಮ್ಯ ಇದೆ. ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಟೈಪ್ ಎಲ್ಲ ತಾರತಮ್ಯ ಇಲ್ಲ. ಹಾಗಿದ್ರೆ ತೆಗೆದಾಕ್ಬಿಡಿ. ಹೇಗಿದ್ರೆ ನೀವು ಅದು ತೆಗಿಲಕ್ ಬರೋದಿಲ್ಲ. ಅಂದ್ರೆ ನಿಷ್ಪಕ್ಷಪಾತವಾಗಿರ್ಬೇಕು ಅನ್ನೋದು ಕರೆಕ್ಟ್. ಯಾರೇ ಒಬ್ಬ ಅಟೆಂಡರ್ ಫೇತ್ಫುಲ್ ಆಗಿದ್ದ, ಆಫೀಸರ್ ತಪ್ಪು ಮಾಡಿದ್ದ, ಆಫೀಸರ್ ಪನಿಷ್ ಮಾಡಿ, ಅಟೆಂಡರ್ ಮಾಡಬಾರ್ದು. ಯಾಕೆ? ಸಮವಾಗಿರ್ಬೇಕು ಅಷ್ಟೇ. ಇದು ನ್ಯಾಯ. ಅದು ಬಿಟ್ಟು ಎಲ್ಲರೂ ಈಕ್ವಲ್, ಈ ರೀತಿ ಈಕ್ವಲ್ ಎಲ್ಲೂ ಫಾಲೋ ಮಾಡಕ್ ಬರೋದಿಲ್ಲ. ಮನೆಯಲ್ಲೆಲ್ಲ ಎಲ್ಲೆಲ್ಲೂ ಫಾಲೋ ಮಾಡಕ್ ಬರೋದಿಲ್ಲ. ರಮಾ ಬ್ರಹ್ಮ ಶಿವಾದೀನಾಮಪಿ ಮುಕ್ತವು ಕಥಂಚರ್. ಮುಕ್ತಿಯಲ್ಲೂ ಕೂಡ ಜೀವೈಕ್ಯ ಸಾಮ್ಯ ಇಲ್ಲ. ಐಕ್ಯ ಹೇಳಿದ್ರೆ ಮಾಯಾವಾದ, ಸಾಮ್ಯ ಹೇಳಿದ್ರೆ ವಿಶಿಷ್ಟ ಮಾಯಾವಾದ. ಇದು ನೋಡಿದ್ರೆ ಕಿಮುತ ಆಧಿಕ್ಯ ದೃಷ್ಟೇಸ್ತು ಗುಣಾಭಾವವಚೇ ರೀತಿ. ಇಲ್ಲಿ ಸರಿಯಾಗಿ ನೋಡ್ಬೇಕು. ಬೇರೆ ವಿಷ್ಣುವಿಗೆ ಸಮರಿದ್ದಾರೆ ಅಂತ ಹೇಳ್ಕೊಡೋದು ಬಹಳ ಅಂಧ ತಮಸ್ಸೆ ಇದ್ದಾರೆ. ವಿಷ್ಣುವಿಗಿಂತ ಬೇರೆ ಇದ್ದಾರೆ ಅಂತ ಹೇಳ್ಕೊಂಡ್ರೆ ಇನ್ನೂ ಹೋಪ್ಲೆಸ್.
ಗೊತ್ತಾಯ್ತಾ? ಅದೇ ರೀತಿ ಮುಕ್ತರಿ ಒಬ್ಬ ಸಮ ಅಂತ ತಿಳ್ಕೊಂಡ್ರೆ, ಇವೆಲ್ಲ ತಿಳ್ಕೊಂಡ್ರೆ ಏನಾಗುತ್ತೆ ಅಲ್ಲಿಗೆ ಇವೆಲ್ಲ ಅಂಧಂತಮಸ್ಸಿನ ದಾರಿ ಹೊರತು ಏನಲ್ಲ ಮೋಕ್ಷದ ದಾರಿ ಆಗೋದಿಲ್ಲ. ಕಿಮುತ ಆಧಿಕ್ಯ ದೃಷ್ಟೇಷ್ಟು. ನಿಮ್ಗೆಲ್ಲ ಕೆಲವು ಸತ್ಯ ಲೌಕಿಕರನ್ನು ಇರ್ತಾರೆ ನೋಡಿದ್ರ, ಬಹಳ ಕೆಲವು ಕಲಿಯೋ ಗುಣ ಇರುತ್ತೆ. ಯಾರಿಗೋ ಒಬ್ಬ ಸ್ಟೂಡೆಂಟ್ ಆದ, ಮುಂದೆ ಪ್ರೊಫೆಸರ್ ಆದ, ಆಮೇಲೆ ಅದೇ ಗೆ ಬಂದ. ಅರ್ಥ ಆಯ್ತಾ? ಏನಾಯ್ತು ಗೊತ್ತಾ, ಇದನ್ನ ಪ್ರೊಫೆಸರ್ ಇದ್ದಾನೆ ಪಾಠ ಮಾಡೋದವ್ರು, ಇವ್ರಿಗೆ ಪ್ರಮೋಷನ್ ಕೊಟ್ರು. ಗೊತ್ತಾಯ್ತಾ? ಅವ್ರಿಗೆ ಕೊಡ್ಲಿಲ್ಲ. ಗೊತ್ತಾಯ್ತಾ? ಏನ್ ಮಾಡಿದ ಗೊತ್ತಾಯ್ತಾ? ಈ ರಿಸೈನ್ ಜಾಬ್ ಬೇರೆ ಕಡೆ ಹೊರಟು. ನಮ್ ಮೇಷ್ಟಿಗೆ ನಾನು ಏನ್ ಕಮೆಂಟ್ ಆಗ ಅಂದ್ರೆ ಇವೆಲ್ಲ ಈ ಶಾಸ್ತ್ರ ಓದೋರಲ್ಲ ಅವರೆಲ್ಲ ಕೂಡ ಆಕ್ಚುಯಲ್ ಬಿಹೇವಿಯರ್ ಇದು ಕೌಂಟ್ ಆಗುತ್ತೆ. ಇದು ಎಷ್ಟು ಕೌಂಟ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ಫಾಲೋ ಮಾಡೋಂಥದ್ದು. ಮತ್ತೇನು ಗಲಾಟೆ ಮಾಡಕ್ ಹೋಗ್ಲಿಲ್ಲ, ಬಿಟ್ಟ ಹೊರಟ. ಅದು ಸಾಧ್ಯ ಇಲ್ಲ, ಹೇಗಾಗತ್ತೆ ಅಂತ ಕೇಳಿದ. ಇದು ಶಾಸ್ತ್ರ ಹೇಳ್ತಿರೋ. ಇವತ್ತು ತಂದೆ ಏನೇ ಮಾಡಿದ್ರು ತಂದೆ, ತಾಯಿ ಏನೇ ಮಾಡಿದ್ರು ತಾಯಿ, ಗುರುಗಳೇ. ಇದನ್ನ ನಾವು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಆ ಭಾವನೆ ತಲೆಯಲ್ಲಿ ಕೂತು ಅಂದ್ರೆ ಆಗ ನೋಡೋ ರೀತಿ ಇವತ್ತು ಇಲ್ಲೇ ಇಲ್ಲ. ಅದು ಯಾವನ್ ತಂದೆ ಅದು ಆ ತರ ಆಗಿದೆ. ಇಂಥ ಮೂರ್ಖತರ ಬಂದು ಏನ್ ಎಜುಕೇಶನ್ ಕೊಟ್ಟಾಗಾಯ್ತು ಇವರು. ಅದ್ರಲ್ಲಿ ಎಷ್ಟು ಜನ ತಿಳುವಳಿಕೆ ಇದ್ದವ್ರು ಇದ್ದಾರೆ ಗೊತ್ತಾಯ್ತು ನಿಮ್ಗೆ. ಆ ವ್ಯಕ್ತಿ ಭಾರಿ ಶೈನ್ ಆದ್ರ ಆಮೇಲೆ ಅದು ಮಾಡಿ ಹೋಗಿದ್ದಕ್ಕೆ ಆ ಒಬ್ಬ ಬೇರೆ ಕಡೆ ಏನ್ ಬೇಕಾದ್ರೆ ಆಗ್ತದೆ, ಇಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮೇಷ್ಟಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅದು ಎಷ್ಟು ಕಾಮನ್ ಸೆನ್ಸ್ ಅದು. ಇದೆಲ್ಲ ನ್ಯಾಚುರಲ್ ಬರ್ಬೇಕಾಗ್ತದೆ. ಗೊತ್ತಾಯ್ತಾ? ನ್ಯಾಚುರಲ್ ಬರ್ಬೇಕು. ನೀವು ಹೇಳ್ತಾರೆ ಶಾಸ್ತ್ರ ಆದ್ರೂ ಬಂದಿಲ್ಲ ಅಂಬೋದು ಭಯಾನಕ. ಸಹಜವಾಗಿ ಬರೋಕ್ ಸಾಧ್ಯ ಇಲ್ಲ. ಇನ್ನೊಬ್ರು ದುಡ್ಡು ಯಾಕೆ ತಗೋಬೇಕು? ತಗೊಳಕ್ ಸಾಧ್ಯ ಇಲ್ಲ. ನಮ್ದಲ್ಲ ಅದು, ಅಷ್ಟೇ ಸಿಂಪಲ್. ಶಾಸ್ತ್ರದ ಗುಡ್ ಅಂತ ಹೇಳುತ್ತೆ. ಶಾಸ್ತ್ರ ಓದಿಯೂ ಕೂಡ ಹೇಗೆ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ರೆ ಹೋಯ್ತು ಕತೆ. ರಮಾ ಬ್ರಹ್ಮ ಶಿವಾದೀನಾಮಪಿ ಮುಕ್ತೌ ಕಥಂಚನ. ಇದೇ ಕೆಡಿಸ್ತಾ ಇದೆ, ಯಾರಿಗೆ ಕೆಲ್ಸಲ್ಲ ಈಗ? ನಿಮ್ಗೆಲ್ಲ ಕೆಲ್ಸುತ್ತಾ? ಇದು ಬೇಕಿಲ್ಲ, ಹೋಗಲ್ಲ ಆಟ ಅದಕ್ಕೆ ಬೇಕ. ಕಿಮುತ ಆಧಿಕ್ಯ ದೃಷ್ಟೇಸ್ತು ಗುಣಾಭಾವ ಮತೇರಪಿ. ಇವೆಲ್ಲ ಸುಧಾ ಇದು ಗೊತ್ತಾಯ್ತಾ? ಅದ್ರ ವ್ಯಾಖ್ಯಾನ ಸುಧಾ. ಈ ಪಾಠ ಹೇಳೋದಿಲ್ಲ ಜಾಸ್ತಿ, ಸ್ಕಿಪ್ ಆಗಿಬಿಡಿ, ಓದ್ಕೊಬಿಡುದು. ಯಾಕಂದ್ರೆ ಸುಲಭ ಇದೆಯಲ್ಲ. ಅಲ್ಲ, ಸುಲಭ ಬಟ್ ಮೋಸ್ಟ್ ಡಿಫಿಕಲ್ಟ್ ಟು ಫಾಲೋ. ಗೊತ್ತಾಯ್ತು? ವೆರಿ ವೆರಿ ಡಿಫಿಕಲ್ಟ್. ಬಹಳ ಬ್ರಾಡ್. ಧೃತರಾಷ್ಟ್ರ ತಪ್ಪಿದ್ದಲ್ಲೇ ತಾನೇ ಹೇಗಾಗಿದ್ದ. ಪಾಂಡವರನ್ನ ಸಮಾಯ ನೋಡ್ಬೇಕಾಗಿತ್ತು, ನೋಡ್ಲೇ ಇಲ್ಲ. ಪಕ್ಷಪಾತ ಎಷ್ಟು ಮಾಡಿದ್ದು ಅಂದ್ರೆ ಸತ್ರು ಪರವಾಗಿಲ್ಲ, ಅವರು ತನ್ನ ಮಕ್ಕಳು ಮುಂದೆ ಬರ್ಬೇಕು. ಅನ್ಯಾಯಧಾರಿಯೊಳಗೆ ದೋಷವೇತ್ತರ ಅಭೇದಸ್ಯ ದ್ರಷ್ಟರು ಗುಣಗಳ ಬಗ್ಗೆ ಇಷ್ಟು ಬಂದ್ರೆ ದೇವರ ದೋಷ ತಿಳ್ಕೊಂಡ್ಬಿಟ್ರೆ ಭಾರಿ ತಪ್ಪು. ದ್ರಷ್ಟು ತಥೋಹಯೋಹೋ. ನೋಡಿದವನಿಗೆ ಹೇಳಿದವನಿಗೆ ಎಲ್ಲರಿಗೂ ಪಾಪ. ಇತ್ಯಾಹ ಸಶ್ರುತಿಸ್ತೇನ ಸಂಪ್ರೋಕ್ತ ಗುಣ ಸಂಯುತ. ಆದ್ರಿಂದಾನೇ ಶ್ರುತಿ ಸ್ಪಷ್ಟ ಹೇಳ್ತಾ ಇದೆ, ಮೇಲೆ ಹೇಳಿದಂತ ಗುಣಗಳಿಂದ ಕೂಡಬೇಕು, ಪರಮಾತ್ಮ ಕೂಡಿದ್ದಾನೆ ಅಂತ ತಿಳ್ಕೊಂಡೆ ಉಪಾಸನೆ ಮಾಡಿದ್ರೆ ನಮಗೆ ನಮ್ಮ ಯೋಗ್ಯವಾದ ಗುಣಗಳು ಬರುತ್ತೆ. ಉಪಾಸೀತ ಹರಿಂ ದೃಷ್ಟ ಮುಕ್ತಿಸ್ತೇನೈವ ಜಾಯತೆ. ಮತ್ತೆ ಮತ್ತೆ ಹೇಳಿ ಮುಕ್ತಿ ಬರುತ್ತೆ ನಿಮಗೆ. ಇದಿಷ್ಟು ಮುಕ್ತಿ ಹೇಗೆ ಬರಬೇಕು ಅಂತ ಉಪಾಸನೆ ಭಾಗ ಇದು. ಇದು ದೊಡ್ಡ ಉಪಾಸನೆ. ಯಾರೇ ಬಂದ ತಕ್ಷಣ ಫಸ್ಟ್ ಕನ್ಸರ್ನ್ ಬಿದ್ದ ಅಂದ್ರೆ ಏನು ನೋಡ್ಬಾರ್ದು, ಎತ್ತಬೇಕಷ್ಟೇ. ಯಾವ ಜಾತಿ ಏನಿಲ್ಲ, ಕಳ್ಳನೇ ಆಗಿರ್ಲಿ ಸುಳ್ಳನೇ ಆಗಿರ್ಲಿ, ಕಳ್ಳ ಚೇಂಜ್ ಆಗ್ಬಿಡ್ತಾನೆ ಎದ್ದು ಬಿಟ್ರೆ. ನಮಗೂ ಕನಿಷ್ಠ ತೋಡ್ಸೋರು ಇದ್ದಾರಲ್ಲ ಅಂತ ಭಾಡಿ ಬರೋದು. ಎಷ್ಟೋ ಜನ ಒಳ್ಳೆ ದುಷ್ಟರು ಚೇಂಜ್ ಆಗ್ಲಿಕ್ಕೆ ಇಂಥ ಗುಣಗಳ ಬಹಳ ಕಾರಣ ಆಗುತ್ತೆ. ಹಾಗೆ ಮಾಡಬಾರ್ದು ನಾನು. ರಮಾ ಬ್ರಹ್ಮ ಶಿವಾದೀನ ಇತ್ಯಾಹ ಸಶ್ರುತಿಸ್ತೇನ ಸಂಪ್ರೋಕ್ತ ಗುಣ ಸಂಯುಕ್ತ ಉಪಾಸೀತ ಹರಿಂ ದೃಷ್ಟ ಮುಕ್ತಿಸ್ತೇನೈವ ಜಾಯತೆ. ದ್ವೇಷಾದ್ಯನ್ಮುಕ್ತಿ. ಇದಿಷ್ಟು ಒಂದು ಭಾಗ ಮುಗಿತಿ. ಉಪಾಸೀತ ಹರಿಂ ದೃಷ್ಟ ಮುಕ್ತಿ ತೇನೈವ ಜಾಯತೆ. ಅದರಿಂದ ಮುಕ್ತಿ ಬರುತ್ತೆ. ಈ ರೀತಿ ಆಚರಣೆ ಮಾಡಿದ್ರೆ ಮುಕ್ತಿ ಬರುತ್ತೆ. ಇದಿಷ್ಟು ಮುಕ್ತಿ ನೇರ ಹೇಗೆ ಬರುತ್ತೆ ಎಂಬ ವಿಚಾರ ಹೇಳಿದ ಮಾತುಗಳು ಇಷ್ಟು ಕೂಡ. ಇವತ್ತಿನ ಪಾಠ ಪೂರ್ತಿ ಅದೇನೆ ಹೇಳಿದ್ದು. ಭಕ್ತಿಯಲ್ಲಿ 3 ವಿಧ. ದೊಡ್ಡವ್ರನ್ನ ಮಾಡಿದ್ರೆ ಭಕ್ತಿ, ಸಮಾಧಾನ ಮಾಡಿದ್ರೆ ಸ್ನೇಹ, ಚಿಕ್ಕವ್ರನ್ನ ಮಾಡಿದ್ರೆ ವಾತ್ಸಲ್ಯ. ಇರ್ಲೇಬೇಕು. ಪೂಜೆ ಕೂತೀವಿ ಅಂತ ತಿಳ್ಕೊಂಬಾರ್ದು. ದೊಡ್ಡವ್ರು ಬಂದು ಸುದ್ದಿ ಬಂತು ಎದ್ದು ಬಂದು ನಮಸ್ಕಾರ ಮಾಡ್ಬೇಕು. ಗೊತ್ತಾಯ್ತಾ? ಸಮಾಧಾನ ಬಂದ್ರು ಗೊತ್ತಾಯ್ತು, ಅಲ್ಲೇ ಕರೆದು ಮಾತಾಡಿಸ್ಬೋದು. ಇನ್ನೂ ಚಿಕ್ಕವನು ಬಂದ, ಏನ್ ವಿಷಯ ಅಂತ ಕಳಿಸಿ ಪೂಜೆ ಲೋಪ ಬರಲ್ಲ. ಅದರಿಂದ ಪೂಜೆ ಲೋಪ ಬರೋದಿಲ್ಲ. ದೊಡ್ಡವ್ರು ಪೂಜೆ ಕೂತ್ಮೇಲೆ ಹೇಳ್ಬಾರ್ದು. ದೊಡ್ಡವ್ರು ಬಂದ್ರೆ ಹೇಳ್ಬೇಕು. ಹೇಳದೆ ಹೋದ್ರೆ ದೋಷಾಗ. ಗೊತ್ತಾಯ್ತಾ? ಇಲ್ಲ ಹೋದ್ ಬುಧವ್ರು ಬಂದ್ರೆ ಹೇಳ್ಬಾರ್ದು. ಅಲ್ಲಿ ಕುತ್ಕೊಂಡೇ ಮಾತಾಡಿಸ್ಬೋದು. ಅನಿವಾರ್ಯ ಮಾತಾಡಿಸ್ಬೇಕಾದ್ರೆ ಮಾತಾಡಿಸ್ಬೋದು. ಇಲ್ದ ಹೋದ್ರೆ ಬರೀ ಸನ್ನೆಯಲ್ಲೇ ಹೇಳ್ಬೋದು. ಒಳ್ಳೆ ತುಂಬಾ ಸಂತೋಷ. ಒಟ್ಟು ಬಿಟ್ಟು ಹೇಳ್ಬಾರ್ದು. ದೊಡ್ಡವ್ರು ಬಂದ್ರೆ ಹೇಳದೆ ಇರಬಾರ್ದು. ಇವೆಲ್ಲ ನಿಯಮಗಳು. ಇವು ಪೂಜೆ ಮಾಡೋಕ್ಕಿಂತ ಮುಂಚೆ ರೂಲ್ಸ್ ಇವೆಲ್ಲ ಕೂಡ. ಪೂಜೆ ಕೂತ ಯಾರೋ ಬಂದು ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅವ್ರು ಹೇಳಕ್ ಕೂಡ ಹೇಳೋದಿಲ್ಲ. ಇವೆಲ್ಲ ನಡೀತಿರೋದೇ. ಆಗ್ಲೇ ಗಜೇಂದ್ರ ಹಾಗೆ ಮಾಡಿದ್ದಕ್ಕೇನೆ ಇಂದ್ರರಾಜ ಶಿಷ್ಯ ಕೊಟ್ರು.
ಶಮಕರಿಗೆ ಶಿಕ್ಷೆ ಕೊಡ್ಲಿಲ್ಲ, ಯಾತಕ್ಕೆ? ಅವ್ರಿಗೆ ಗೊತ್ತಿಲ್ಲ, ಧ್ಯಾನದಲ್ಲಿಲ್ಲ ಗೊತ್ತಿದ್ದು. ಲೆಟ್ ಹಿಮ್ ವೇಟ್ ಅಂತಾರಲ್ಲ, ಹಾಗೆ ಮಾಡಿದ್ರು. ಅದಕ್ಕೆ ಜನ್ಮಗಳಿಗೆ ವೇಟ್ ಮಾಡಿ, ಜನ್ಮಗಳ ವೇಟ್ ಮಾಡ್ಬೇಕು. ಉಪಾಸೀತ ಹರಿಂ ದೃಷ್ಟ ಅಂತ ಮತ್ತೆ ಎಲ್ಲಿ ಆಗಿದ್ರೆ ತಪ್ಪಲ್ಲ, ಅವನ್ ತಪ್ಪಲ್ಲ ಆಗಿದ್ರೆ ಎಲ್ಲೋ ಬೇರೆ ತಪ್ಪಿದೆ. ಹುಡುಕ್ಬೇಕ. ದೋಷವೇತ್ವರ ಅಭೇದಸ್ಯ ಉಪಾಸೀತ ಹರಿಂ ದೃಷ್ಟ ಮುಕ್ತಿಸ್ತೇನೈವ ಜಾಯತೆ ಹೇಳಿ, ಈಗ ದ್ವೇಷದಿಂದ ಮಾಡ್ತಾರಲ್ಲ ಕೆಲವರು, ತಪಸ್ಸೆ ಹಾಕೊಂಡ್ರಿ. ಶಿಶುಪಾಲ ಮುಕ್ತಿ ಹೋದ ದ್ವೇಷ ಮಾಡಿದ್ನಲ್ಲ, ಕಂಸ ಮುಕ್ತನಾದ ಅಂತ ಹೇಳ್ತಾರೆ, ದ್ವೇಷ ಮಾಡಿದ್ನಲ್ಲ, ಅದಕ್ಕೆ ಹೇಳ್ತಾರೆ. ಅದು ಹೊಸ ವಿಷಯ. ನಾಳೆ ದಿವಸ, ನಾಳೆ ಅಂದ್ರೆ ನಾಳೆ ಪಾಠ ಇರೋದಿಲ್ಲ, ಗ್ರಹಣ. ನಾಡಿನ ಪಾಠ ಇರೋದೆಲ್ಲ ಪಾಡ್ಯ, ಗುರುವಾರ ಶುಕ್ರವಾರ ಪಾಠ ಇರೋದ, ಊರಲ್ಲಿರೋದಿಲ್ಲ. ಶನಿವಾರ ಪಾಠ ಇರೋದು.